ಸುಮಾರು ಜನ ಕಾಮನ್ ಮ್ಯಾನ್ಗಳು ಮಾತಾಡ್ತಾರೆ ಇದನ್ನು, ಅಂದರೆ ನನ್ನ ಕಿವಿಗೂ ಬಂದಿರುತ್ತೆ, ನನಗೆ ಗೊತ್ತು ವಾಸ್ತವದಲ್ಲಿ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಹೀರೋಯಿನ್ಸ್ಗಳು ಅಂತ ಬಂದಾಗ ಹೌ ಡು ದೆ ಮೇಕ್ ಮನಿ ಅನ್ನೋದು ಒಂದು ಬಗ್ಗೆ ಬರುತ್ತೆ. ಅಂದರೆ ಓಕೆ, ಇವ್ರಿಗೆ ಹಬ್ಬ ಅಂತಂದರೆ ರೆಮ್ಯುನರೇಷನ್ ಇಷ್ಟು ಕೊಡ್ಬೋದು. ಬಟ್ ಇವರು ಜೀವನ ಮಾಡೋಂಥದ್ದು ಎಂಥ ಗ್ಲ್ಯಾಮರಸ್ ಜೀವನಗಳು ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಏನಂತೀರ ಇಮ್ಯಾಜಿನೇಷನಲ್ಲಿ ಬದುಕ್ತಿರ್ತಾರೆ ಎಲ್ಲರೂ. ಹೌ ಕ್ಯಾನ್ ದೇ ಲೀಡ್ ಸಚ್ ಎ ಲಕ್ಸುರಿಯಸ್ ಲೈಫ್? ಒಂದು 4-5 ಸಿನಿಮಾ ಮಾತ್ರನೇ ಮಾಡಿರ್ತಾರೆ, ಇಷ್ಟು ಕೊಟ್ಟಿರ್ಬೋದು ರೆಮ್ಯುನರೇಷನ್ ಅಂತ ಎಲ್ಲ ಅಸಂಪ್ಷನ್ಸ್ಗಳು ಮಾಡ್ಕೊತಾ ಇರ್ತಾರೆ. ಹೌ ಡಸ್ ದಿಸ್ ಹೋಲ್ ಪ್ರಾಸೆಸ್ ಹೆಂಗೆ ವರ್ಕ್ ಆಗುತ್ತೆ? ಆ್ಯಕ್ಚುಲಿ ಸಿನಿಮಾಯಿಂದ ದುಡ್ಡು ಮಾಡ್ತೀವಿ ಅಂದರೆ ದಟ್ ಇಸ್ ಅ ಬಿಗ್ಗೆಸ್ಟ್ ಮಿತ್. ಸಿನಿಮಾಯಿಂದ ಖಂಡಿತ ನಾವು ದುಡ್ಡು ಮಾಡೋಕ್ಕಾಗಲ್ಲ. ಓಪನಿಂಗ್ಸ್ ಆ್ಯಂಡ್ ಈವೆಂಟ್ಸ್, ಪರ್ಫಾರ್ಮೆನ್ಸಸ್, ಓನ್ಲಿ ದಟ್, ಆ್ಯಂಡ್ ಕೊಲಾಬ್ರೇಷನ್ಸ್. ಇನ್ಸ್ಟಾಗ್ರಾಮಲ್ಲಿ ಏನು ಇವಾಗ ಓಡ್ತಾ ಇದೆ, ಕೊಲಾಬ್ರೇಷನ್ಸಿಂದ ಅಷ್ಟೇ ಮಾಡೋಕ್ಕಾಗೋದು. ಸಿನಿಮಾದಿಂದ ನಾವು ದುಡ್ಡು ಮಾಡ್ತೀವಿ ಅಂದರೆ ಅದು ಸುಳ್ಳು. ಅಂದರೆ ಹೇಳೋದಕ್ಕೆ ಬೇಜಾರಾಗುತ್ತೆ. ಇದು ಒಂದೇನು ರೆಮ್ಯುನರೇಷನ್ ಫಿಕ್ಸ್ ಮಾಡಿ ನಮಗೆ ಕೊಡ್ತಾರೆ, ಅದು ನಮಗೆ ಒಟ್ಟಿಗೆನೂ ಬರೋದಿಲ್ಲ. ಕೆಲವೊಂದು ಸತಿ ನಾವು ಎಷ್ಟು ಮಾತಾಡಿರ್ತೀವಿ ಅನ್ನೋದು ನೆನ್ಪು ಮರ್ತೋಗಿರುತ್ತೆ. ನನಗೆ ಎಷ್ಟು ಮಾತಾಡಿದ್ದೀವಿ ಅನ್ನೋದು ಮರ್ತೋಗಿರುತ್ತೆ. ಎಷ್ಟೊಂದು ಅಷ್ಟು ಗ್ಯಾಪ್ ಇರುತ್ತೆ. ಈಗ ನಾವು ದೊಡ್ಡ ದೊಡ್ಡ ಬ್ಯಾನರ್, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದಾಗ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂದಾಗ, ಅಗ್ರಿಮೆಂಟ್ ಅಂದರೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಥರ ಬಂದ್ಬಿಡುತ್ತೆ. ಇಲ್ಲ ಓಕೆ ಇಲ್ಲ ಸರ್, ಇಲ್ಲ ನೀವು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದೀರಾ, ಇದೆಲ್ಲ ಮಾಡಿದ್ದೀರಾ, ಕೊಡ್ತೀರಾ ಅಂತ ಅದೊಂದು ಫಿಯರ್ ಎಲ್ಲರಿಗೂ ಬರುತ್ತಲ್ಲ. ಬೇಡ, ಒಂದೊಳ್ಳೆ ಚಾನ್ಸು, ಒಂದೊಳ್ಳೆ ಬ್ಯಾನರಲ್ಲಿ ಸಿನಿಮಾ ಸಿಕ್ಕಿದೆ ಅಂತ ಎಷ್ಟೊಂದು ಸತಿ ನಾನು ಎಷ್ಟು ಒಪ್ಕೊಂಡಿದ್ದೀನಿ ಅನ್ನೋದು ನೆನಪಿರಲ್ಲ ಮಯೂರ್ ಅವರೇ. ನನಗೆ ಎಷ್ಟು ಬರಬೇಕು ಅಂತ ಗೊತ್ತಿರಲ್ಲ. ಅಂದರೆ ಕೊಟ್ಟವಲ್ಲ, ಅದಾಯ್ತಲ್ಲ, ನಾನು ಹೌದಾ ಆಯ್ತಾ ಅಂದರೆ ಗ್ಯಾಪ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಪೇಮೆಂಟ್ ಸಿಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಕರೆಕ್ಟ್ ಅಲ್ವಾ ನೀವು ಹೇಳ್ದಂಗೆ? ಈಗ ನೀವು ಒಂದು ಸೈನ್ ಮಾಡಿರ್ತೀರಾ, XYZ ಅಮೌಂಟನ್ನ ಈಗ ಫೈನಲೈಸ್ ಮಾಡಿರ್ತಾರೆ, ಅಡ್ವಾನ್ಸ್ ಕೊಡ್ತಾರೆ ಒಂದು 20% ಅಂತ ಅನ್ಕೊಳ್ಳೋಣ. ಲೈಕ್ ಯು ಸೈಡ್, ಒಂದು ಆ ಸಿನಿಮಾ ನಿಮ್ಗೊಂದು 2 ವರ್ಷ 3 ವರ್ಷ 4 ವರ್ಷಕ್ಕೆ ಅಂತ ಹೊಟ್ಟೋಗ್ಬಿಟ್ರೆ, ಕೆಲವೊಂದು ಆಗಿನ ಕಾಲಘಟ್ಟಕ್ಕೆ ಆ ದುಡ್ಡು ಏನು ಹಿಂದೆ 4 ವರ್ಷದ ಹಿಂದೆ ಮಾಡಿರ್ತಾರಲ್ಲ ಎಷ್ಟು ಕಮ್ಮಿ ಆಗಿರುತ್ತಲ್ವಾ? ಕಡಿಮೆನಾ? ಅಯ್ಯೋ, ಒಂದೊಂದ್ಸತಿ ಅದೇ ಅನ್ಕೋತೀನಿ. ಒಂದ್ಸತಿ ನಿಲ್ಲಿಸ್ಬಿಟ್ಟು ಕಂಟಿನ್ಯೂ ಮಾಡ್ತಾರಲ್ವಾ, ಸಿನಿಮಾ ನಿಂತೋಗ್ಬಿಟ್ಟು ಕಂಟಿನ್ಯೂ ಮಾಡಿದಾಗ ಅನ್ಸುತ್ತೆ ಅಯ್ಯೋ ಇಷ್ಟಕ್ಕೆ ಒಪ್ಕೊಂಡಿದ್ನ. ಅಂದರೆ ಡೈಲಿ ಪೇಮೆಂಟ್ ಲೆಕ್ಕ ಯೋಚನೆ ಮಾಡಿದ್ರು ಬೇಜಾರಾಗೋಗುತ್ತೆ ಗೊತ್ತಾ. ಏನಕ್ಕೆ? ಈಗ ಓಕೆ, ಇಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ, ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋತೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕೋತೀವಿ, ಆಚೆ ಬಂದಾಗ ಹುಡುಗರು ಏನು ಲೈಫು. ನನ್ನ ಫ್ರೆಂಡ್ಸೇ ಎಷ್ಟೊಂದು ಸತಿ ಅಂತ ಇರ್ತಾರೆ, ನೀನು ಬಿಡ ಒಂದು ಇವೆಂಟಲ್ಲಿ ಬಿಹೈಂಡ್ ದಟ್ ದ ಸೋ ಮಚ್ ಸ್ಟ್ರಗಲ್ ವೈ ವಿ ಕಾಂಟ್ ಟೆಲ್. ಜನಕ್ಕೆ ಹೇಳೋದಕ್ಕೆ ಆಗಲ್ಲ. ಎಷ್ಟೊಂದು ಸತಿನೂ ಅಷ್ಟೇ. ನಾನು ಕಾಮೆಂಟ್ಸ್ ಮಾಡಬೇಕಾದ್ರೆ ನಾನು ರಿಪೀಟ್ ಕ್ಲೋತ್ಸ್ ಬಗ್ಗೆ ಮಾತಾಡಿದ್ದೀನಿ. ಈಗ ನೀವು ಹಂಗೆ ನೋಡೋಕೆ ಹೋದರೆ ಮಯೂರ್ ಅವರೇ, ಹುಡುಗಿರಿಗೆ ಜಾಸ್ತಿ ಖರ್ಚು ಪಡುತ್ತೆ ಹುಡುಗರಿಗಿಂತ. ನಾವು ಸ್ಕಿನ್ ಕೇರು, ಮೇಕಪ್ಪು, ಬಟ್ಟೆನೋ ರಿಪೀಟ್ ಹುಡುಗರಿಗೆ ಏನಿಲ್ಲ ಆ್ಯಕ್ಚುಲಿ. ನೀವು ನೋಡಿ ಆರಾಮಾಗಿ ಜೀನ್ಸ್, ಅದಕ್ಕೆ ಒಂದು ಶರ್ಟ್ ಜೀನ್ಸ್, ಆಮೇಲೆ ಹೀರೋಸ್ ಆದಮೇಲೆ ಅವ್ರು ಏನಾದರೂ ಚೆನ್ನಾಗಿ ಕಾಣಿಸ್ತಾರೆ. ಬಿಕಾಸ್ ಅವ್ನು ಹೀರೋ, ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಹೀರೋ. ಸೊ ವಾಟ್ ಎವರ್ ಹಿ ವೇರ್ಸ್ ವಿಲ್ ಆಕ್ಸೆಪ್ಟ್. ಅವನೊಂದು ಶಾರ್ಟ್ಸ್ ಹಾಕಿ ಬಂದ್ರು ನೋಡ್ಗುರು ಏನು ಸ್ವಾಗ್ ಒಂದು ಅಂತ ನಾವು ಹಂಗೆ ಹೋಗೋಕ್ಕಾಗುತ್ತಾ? ಆಗಲ್ಲ. ನಾವು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ವಿ ಕಾಂಟ್ ಡೂ ದ್ಯಾಟ್. ಎಷ್ಟು ಖರ್ಚು ಬೀಳುತ್ತೆ ಅಂತಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಇಷ್ಟು ಸಿನಿಮಾ ಮಾಡೋದೆಲ್ಲ ಕಂದ, ಒಂದು ಕಾರ್ ತೊಗೊಳ್ಳಿಲ್ಲ, ನೀನೊಂದು ಮನೆ ಕಟ್ಟಿಸ್ಲಿಲ್ಲ ಅಂತ ಹೇಳೋದು. ಅಲ್ಲಮ್ಮ, ನೀನು ಅಮ್ಮ ಇಸ್ ಅ ಗೌರ್ಮೆಂಟ್ ಟೀಚರ್, ಐ ಕೀಪ್ ಸೇಯಿಂಗ್ ಅಲ್ಲ, ನೀನು ಆ್ಯಕ್ಚುಲಿ ಎಷ್ಟು ಸೆಕ್ಯೂರ್ಡ್ ಆಗಿದೆಯಾ ಅಂದರೆ ಅಮ್ಮ, ಐ ವಿಶ್ ಐ ಗೆಟ್ ಡನ್ ಸಮಥಿಂಗ್ ಲೈಕ್ ದಿಸ್. ಬಟ್ ದುಡ್ಡು ತುಂಬ ಬೇಜಾರಾಗುತ್ತೆ. ಐ ಡೋಂಟ್ ನೋ, ಐ ಕೀಪ್ ಟಾಕಿಂಗ್ ಟು ಸೋ ಮೆನಿ ವುಮೆನ್, ಹೆಂಗೆ ಹೌ ಡು ವಿ ಸರ್ವೈವ್ ಲೈಕ್ ದಿಸ್, ಹೆಂಗೆ ಬದುಕೋಕ್ಕಾಗುತ್ತೆ? ಬಟ್ ಅಗೇನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಅಂದರೆ ಇಂಪಾರ್ಟೆಂಟ್ ಅನ್ನೋದು ನನಗೆ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಎಷ್ಟು ನೆಗೋಷಿಯೇಷನ್ಸ್ ಮಾಡೋದು, ಎಷ್ಟು ಏನಂತ ಕೇಳೋದು. ಇಷ್ಟು ಸಿನಿಮಾ ಮಾಡಿದ್ದೀವಿ, ಒಂದಿಷ್ಟು ಹಿಟ್ ಸಿನಿಮಾ ಕೊಟ್ಟ ಮೇಲೂ ನಾನು ಐ ಆಮ್ ವೆರಿ ಬ್ಲೆಸ್ಡ್ ಈ ಇಂಡಸ್ಟ್ರಿ. ನಾನು ಹೇಳೋದು, ನನಗೆ ಅಂಥ ಸ್ಟ್ರಗಲ್ ಆಗಲಿಲ್ಲ. ಬಂದಾಗ ಇನಿಷಿಯಲಿನೇ ಟೇಕ್ ಆಫ್ ಚೆನ್ನಾಗಾಯಿತು, ಒಳ್ಳೊಳ್ಳೆ ಸಿನಿಮಾ ಆಯಿತು, ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಯಿತು. ಅಟ್ಲೀಸ್ಟ್ ನಾನು ಮಾಡಿರೋ ಒಂದಿಷ್ಟು ಸಿನಿಮಾ ಅಲ್ಲಿ ಒಂದು 10 ಸಿನಿಮಾ ಸಕ್ಕದಾಗಿದೆ ನನಗೆ ಅಂತ ಹೇಳ್ಕೊಳ್ಳೋಷ್ಟು ಸಿನಿಮಾಗಳು ನನ್ನ ಹತ್ರ ಇದೆ. ಬಟ್ ಸೇವಿಂಗ್ಸ್ ಅಂತ ನೋಡಿದ್ರೆ ಎಲ್ಲ ವಾಟರ್ ಬಂದಿದೆ. ಸೇವಿಂಗ್ಸು ಬಟ್ಟೆ, ಅದು ದುಡ್ಡಲ್ಲ, ವಾಟರ್ ಬಂದರೆ ಬಟ್ಟೆ ಅಷ್ಟೇ, ಇನ್ನೇನಿಲ್ಲ ಸೇವಿಂಗ್ಸು. ಬೇಜಾರಾಗುತ್ತೆ ಇದನ್ನು ಹೇಳೋಕ್ಕೆ ಗೊತ್ತಾ. ಇಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಟ್ಟರು ನನ್ನ ಕೈಯಲ್ಲೇ ಇಲ್ಲ ದುಡ್ಡು ಅಂತಂದರೆ ಇನ್ನು ಪಾಪ ಯಾರು, ಇಟ್ಸ್ ಇಂಪಾಸಿಬಲ್. ಐ ಫೀಲ್ ವೆರಿ ಸ್ಯಾಡ್. ಅಂದರೆ ಎಷ್ಟೊಂದು ಜನ ಅದನ್ನು ಹೇಳ್ಕೊಳಕ್ಕೂ ಆಗದೆ ಹಾಗೆ ಬದುಕ್ತಾ ಇರ್ತಾರಲ್ಲ. ನನಗೆ ಹೀರೋಯಿನ್ಸ್ ನೋಡಿದಾಗೆಲ್ಲನೂ ನನಗೆ ಅದೊಂದು ಯಾವಾಗಲೂ ಕಾಡುತ್ತೆ. ಅಂದರೆ ವಿ ಡೋಂಟ್ ಟಾಕ್, ವಿ ಡೋಂಟ್ ಕ್ರಿಬ್, ಮಾತಾಡೋದಕ್ಕಾಗಲ್ಲ.
ಎಲ್ಲೇ ಬಂದು ಆಚೆ ಕೂತ್ಕೊಂಡು ಮಾತಾಡಿದ್ರು ಇಲ್ಲ ಇವಳು ನೋಡಿ ಎಷ್ಟು ಜೋರಾಗಿ ಮಾತಾಡ್ತಾಳೆ ಇವಳು ಕರೆಕ್ಟಾಗೇ ಕೊಡಬೇಕು. ಎಷ್ಟೊಂದು ಸತಿ ಅನಿಸುತ್ತೆ ನಾವು ಸಿಂಪಲ್ ಲಿವಿಂಗೂ ಮಾಡಬಾರ್ದಾ. ಇವಾಗ ಆಟೋಲ್ ಇವಾಗ ಒಂದು ಓಕೆ ಯಾವುದೋ ಒಂದು ಇಂಟರ್ವ್ಯೂಲಿ ನನಗೆ ಆಟೋಲ್ ಬರೋಕ್ಕೆ ಕಂಫರ್ಟಬಲು, ಶೂಟಿಂಗಿಗೆ ಆಟೋಲ್ ಬರ್ತೀನಿ, ಅವಳು ಆಟೋಲ್ ಬರ್ತಾಳೆ ಅವಳು ಏನಕ್ಕೆ ದುಡ್ಡು ಕೊಡಬೇಕು ಅಂತಾರೆ. ಅವಳು ತುಂಬ ಸಿಂಪಲ್ಲು, ಅವಳು ಆಟೋಲ್ ಬರ್ತಾಳೆ. ಅಷ್ಟೆಲ್ಲ ಇಲ್ಲಮ್ಮ ಅವ್ರ ಮನೆ ನೋಡಿದ್ದೀನಿ ಅವ್ಳಿಗೆ ಏನಕ್ಕೆ ಅಷ್ಟೊಂದು ಅಂದ್ರೆ ಇವಾಗ ನಾನು ದುಡ್ಡು ಇಸ್ಕೊಳ್ಳೋಕೆ ಕಾರ್ ಇಳಿಸ್ಬೇಕಾ, ಒಂದು ಒಳ್ಳೆ ಕಾರ್ ಇಳಿಸ್ಬೇಕು ಅಂದ್ರೆ ನೀವು ಹೇಳೋ ಪ್ರಕಾರ ಅಂದ್ರೆ ನಾನು ಆ ಥರ ತಗೋಬೇಕು ಅಂದ್ರೆ ಡಿಮಾಂಡ್ ಕ್ರಿಯೇಟ್ ಮಾಡಬೇಕು. ನೋ ವಂಡರ್. ಅದಕ್ಕೆ ಈಗ ಎಷ್ಟೋ ಜನ ನಾನು ನಿಮಗೆ ಇದನ್ನ ಹೇಳ್ತಿಲ್ಲ ಅಂದರೆ ಒಂಥರ ಬಿಲ್ಡಪ್ಪಲ್ಲಿ ತೊಗೊಂಡು ಬದುಕಬೇಕು ಅಂತ ಇರುತ್ತಲ್ಲ, ದಟ್ ಇಫ್ ಯು ಸೆಟ್ ಅದ್ರ ಮುಂಚೆನೇ ಆ್ಯಸ್ ಇಟ್ ಈಸ್ ನಾನು ಸೆಟ್ ಮಾಡಿಬಿಟ್ರೆ ಅದು ಡಿಮ್ಯಾಂಡ್ ಏನು ಹೇಳ್ದಂಗೆ ಅದು ಅದೇ ರೀತಿ ಹ್ಯಾಪೆಂಡ್ ಆಲ್ಸೋ. ನನಗೆ ಒಂದು ಸೆಟ್ಟಲ್ಲಿ ಇದು ಆಗಿದೆ, ಒಂದು ಮ್ಯಾನೇಜರ್ ಮಾಡಿದ್ದಾರೆ. ಅಂದರೆ ವಾಪಸ್ ಮನೆಗೆ ಹೋಗಬೇಕಾದ್ರೆ ನನಗೆ ಎಲ್ಲರ ಜೊತೆ ಮಾತಾಡೋಕೆ ಇಷ್ಟ, ಎಲ್ಲರ ಜೊತೆ ಬರೆಯೋಕೆ ಇಷ್ಟ. ಇದು ನಂಗೆ ತುಂಬ ಸತೆ ಎಲ್ಲರೂ ಹೇಳೋರು, ನೀವು ಇಷ್ಟು ಫ್ರೆಂಡ್ಲಿ ಆಗಿರಬೇಡಿ, ಏನು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ನೀವು ಸ್ವಲ್ಪ ಹೀರೋಯಿನ್ ಥರ ಬಿಹೇವ್ ಮಾಡು. ಐ ಸೆಡ್ ವಾಟ್ ಇಸ್ ಹೀರೋಯಿನ್ಸ್ ಬಿಹೇವಿಯರ್? ಹೀರೋಯಿನ್ ಥರ ಬಿಹೇವ್ ಮಾಡು ಅಂದರೆ ಹೆಂಗೆ? ಟ್ಯಾಂಟ್ರಮ್ಸ್ ತೋರಿಸ್ಬೇಕಾ? ಶೂಟಿಂಗ್ ಬರಲ್ಲ ನಾನು ಶೂಟಿಂಗ್ ಕ್ಯಾನ್ಸಲ್ ಮಾಡಬೇಕಾ? ನಾನು ಈ ಕಾರ್ ಹತ್ತಲ್ಲ ಈ ಕಾರೇ ಹತ್ತಬೇಕು ಅಂತ ಹೇಳಬೇಕಾ? ಹಿಂದೆ 5 ಜನ ಇಟ್ಕೊಂಡು ಓಡಾಡಬೇಕಾ? ಬಟ್ ದಟ್ಸ್ ನಾಟ್ ಮೀ. ನಾನಾಗಿರೋದಕ್ಕೂ ನಾನಾಗಿದ್ದೀನಿ ಅಂತ ನನಗೆ ದುಡ್ಡು ಕೊಡಲ್ಲ ಜನ. ಹೌದಾ? ಇಸ್ ಇಟ್ ಲೈಕ್ ದ್ಯಾಟ್? ಆ್ಯಂಡ್ ಒಂದ್ಸತಿ ಮ್ಯಾನೇಜರ್ ಹೇಳಿರೋದು ನನಗೆ, ಮೇಡಮ್ ಇವತ್ತೊಂಚೂರು ಅಡ್ಜಸ್ಟ್ ಮಾಡ್ಕೊಂಬಿಡಿ, ಅವ್ರು ಇವರು ಒಂದಿಬ್ರು ಜನ ಅವ್ರು ಯಾರಂತಾನೆ ಗೊತ್ತಿಲ್ಲ ನನಗೆ, ನನ್ನ ಕಾರ್ ಹಚ್ಚಿದ್ರು ಯಾರು ಅಂತಾನೆ ಗೊತ್ತಿಲ್ಲ. ನಾನು ಅದೇ ಅನ್ಕೊಂಡೆ, ಇಲ್ಲ ಸರ್ ನಾನು ಮಾತಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ನೀವು ಬಿಡ್ತೀರಾ ನೆಕ್ಸ್ಟ್ ಈಸಿ ಅಂತ. ಅಂದ್ರೆ ಅಡ್ವಾಂಟೇಜ್ ತಗೊಂಡ್ರು ಈ ರೀತಿ ಅಡ್ವಾಂಟೇಜ್ ತಗೊಳ್ಳೋ ಪ್ರಾಯಶಃ ಅದು ಯು ಶುಡ್ ನೋ ವೇರ್ ಟು ಡ್ರಾ ದ ಲೈನ್ ಅಂತ ಹೇಳ್ತಾರಲ್ಲ. ಇಟ್ಸ್ ಸ್ಯಾಡ್ ದಟ್ ವಿ ಕಾಂಟ್ ಬಿ ನೈಸ್ ಟು ಪೀಪಲ್. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ, ಗಾಂಚಲಿ ತೋರಿಸೋರ್ಗೆ ಬೆಲೆ ಇಲ್ಲಿ. ನಿಜ, ಅದಂತೂ ನಾನು ಹೇಳ್ತೀನಿ. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಮಯೂರ ಇಲ್ಲಿ. ಗಾಂಚಲಿ ತೋರಿಸ್ಲೇಬೇಕು ಬದುಕಕ್ಕೆ. So now have you adapted that kind of attitude? See, that is not me. Again, ಅದು ಬರಲ್ಲ ನನಗೆ. ಈಗ ಹೇಳ್ಬೋದು ನಾನು ಮಾತಾಡಬೇಕಾದ್ರೆ, ಬಟ್ ನನಗೆ ಏನು ಬೇಕು ಅನ್ನೋದನ್ನು ವಾಯ್ಸ್ ಔಟ್ ಮಾಡೋದು ಇವಾಗ. ಮುಂಚೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಂದಿತ್ತು, ಏನೇ ಆದರೂ ಇಲ್ಲ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಓಕೆ ಅಂತ. ಇವಾಗ ನಾನು ಮಾಡಿರೋ ಕೆಲಸಕ್ಕೆ ನಾನು ಕೊಡ್ತಿರೋ ಎಫರ್ಟ್ಗೆ ವಾಟ್ ಐ ಡಿಸರ್ವ್, ದಟ್ಸ್ ಆಲ್. ಈಗ ಆ ಲೆವೆಲಿಗೆ ಮುಂಚೆ ಹೆಂಗಿರೋದು ಅಂತಂದರೆ, ಸರ್ ನನಗೆ ಕಷ್ಟ ಆಗ್ತಾ ಇದೆ ಸರ್, ನನಗೊಂದು ಕಮಿಟ್ಮೆಂಟ್ ಇದೆ ದುಡ್ಡು ಕೊಡಿ ಅಂತ ಕೇಳ್ತಿದ್ದೆ. ಇವಾಗ ನಾನು ಮಾಡಿರೋ ಕೆಲ್ಸಕ್ಕೆ ನನಗೆ ದುಡ್ಡು ಕೊಡಿ, ನನ್ನ ಪ್ರಾಬ್ಲಮ್ಮು ನನ್ನ ಕಮಿಟ್ಮೆಂಟ್ಸು ನನಗಿರುತ್ತೆ. ಐ ಡೋಂಟ್ ಹ್ಯಾವ್ ಟು ಬೆಗ್ ಯು. ನೀವು ಎಲ್ಲ ಕಡೆ ಏನೋ ಇವೆಂಟ್ಸ್ ಮಾಡಬೇಕಾದ್ರೆ ಎಲ್ಲದನ್ನೂ ಎಕ್ಸ್ಟ್ರಾ ವೆಗಾನ್ಸಾಗಿ ಮಾಡ್ತೀರಲ್ವಾ, ಅದರ ಅರ್ಧ ಅಮೌಂಟು ಇರಲ್ಲ ನಮ್ಮದು. ಎಷ್ಟಿರುತ್ತೆ ಹಬ್ಬ ಅಂದರೆ ಹೀರೋಯಿನ್ ರೆಮ್ಯುನರೇಷನ್ ಎಷ್ಟು ಇರಲ್ಲ ಅವ್ರಿಗೆ. ಒಂದು ದಿನಕ್ಕೆ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಒಂದು ದಿನದ ಪೇಮೆಂಟ್ ಹೋಗಿರುತ್ತೆ ಅವ್ರಿಗೆ. ಅಷ್ಟೂ ನಾವು ಡಿಸರ್ವಿಂಗ್ ಇಲ್ವಾ? ನಿನ್ನ ಸಿನಿಮಾಗೆ ಅಷ್ಟು ದೊಡ್ಡದಾಗಿ ಹೀರೋ ಪಕ್ಕ ನಿಲ್ಲಿಸಿ ತೋರಿಸ್ತೀರಾ ಅಂತಂದರೆ ಅಷ್ಟು ಡಿಸರ್ವಿಂಗ್ ಇಲ್ವಾ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.